ಪ್ರತಿಯೊಬ್ಬರ ಬಾಯಲ್ಲೂ ಕೂಡ ಈ ಸಲ ಕಪ್ ನಮ್ದೇ, ಈ ಸಲ ಕಪ್ ನಮ್ದೇ ಎನ್ನುವಂತಹ ಒಂದು RCB ಮ್ಯಾಚನ್ನು ಕುರಿತು ಹೇಳುವಂತಹ ಮಾತು ತೊದಲ್ ನುಡಿಯ ಕಂದ ಇನ್ನು ಮಾತೇ ಬಾರದಿರುವಂತಹ ಕೃಷಿ ದಿನೇಶ್ ಮಲ್ಕಿ ಒಡೆಯರ್ ಈ ಥರದ ಒಂದು ಸಂದೇಶವನ್ನು ನೀಡಿದ್ದಾರೆ. ನಮ್ಮ ವಾಹಿನಿಯ ಪ್ರಸಾರದಲ್ಲಿ ಈ ಥರ ಒಂದು ಸಂದೇಶವನ್ನು ನೀಡಿದ್ದಾರೆ. ಅವರ ತಾಯಿ ಪೂಜಾ ದಿನೇಶ್ ಮಲ್ಕಿ ಒಡೆಯರ್ ತಮ್ಮ ಕಂದನ ಪ್ರೀತಿಯಿಂದ ತಮ್ಮ ಕಂದನ ಕೈಯಲ್ಲಿ ಬ್ಯಾಟ್ ಕೊಟ್ಟು ಫೋಟೋ ಕ್ಲಿಕ್ ಮಾಡಿ ನಮ್ಮ ವಾಹಿನಿಗೆ ಕಳಿಸಿದ್ದಾರೆ. ಕೃಷಿ ಮಲ್ಕಿ ಒಡೆಯರ್ ಕೂಡ ಕಪ್ ನಮ್ಮದೇ ಎನ್ನುವಂತಹ ಮಾತನ್ನು ಹೇಳಿ ಬೀಗಿದ್ದಾರೆ. ನಾವು ಯಾರಿಗೇನು ಕಡಿಮೆ ಎನ್ನುವಂತೆ ಈ ಒಂದು ಚಿತ್ರಣ ಮೂಡಿಬಂದಿದೆ. ಮಲ್ಕಿ ಒಡೆಯರ್ ನಾಗಭೂಷಣ್ ರವರ ಮೊಮ್ಮಗ ದಿನೇಶ್ ಮಲ್ಕಿ ಒಡೆಯರ್, ಕೃಷಿ ದಿನೇಶ್ ಮಲ್ಕಿ ಒಡೆಯರ್, ಪೂಜಾ ದಿನೇಶ್ ಅವರ ಮುದ್ದಿನ ಮಗ, ಮಲ್ಕಿ ಒಡೆಯರ್ ನಾಗಭೂಷಣ್ ರವರ ಮುದ್ದಿನ ಮೊಮ್ಮಗ, RCB ಅಭಿಮಾನಿ, ತೊಟ್ಟಿಲಲ್ಲಿಯೇ ಬ್ಯಾಟನ್ನು ಹಿಡಿದು RCB ಬಗ್ಗೆ ಅಭಿಮಾನವನ್ನು ಮೆರೆದಂತಹ ಕೃಷಿ ದಿನೇಶ್ ಮಲ್ಕಿ ಒಡೆಯರ್ ಹಾಗೂ ಅವರ ತಾಯಿ ಪೂಜಾ ಅವರಿಗೂ ಕೂಡ ಅಭಿನಂದನೆಯನ್ನು. ಆಫ್ರಿಕಾ ಮೂಲದ ಒಂದು ದೊಡ್ಡ ಹುಣಸೆ ಮರ ಇವತ್ತು ನಮ್ಮ ಕರ್ನಾಟಕದ ಏಕೈಕ ಸ್ಥಳ ಸವಣೂರಿನಲ್ಲಿ ಮಾತ್ರ ನೋಡೋದಕ್ಕೆ ಸಾಧ್ಯ ಅಂತ. ಕರ್ನಾಟಕದ ಅಥವಾ ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆಯ ಪರಿಸರ ಇದೆ ಅಲ್ವಾ, ಇದು ಆಫ್ರಿಕಾದ ಕಾಡುಗಳನ್ನು ಹೋಲುವಂತಹ ಪರಿಸರ. ಪ್ರಿಯ ವೀಕ್ಷಕರೇ, ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ನಾನು ನಿಮ್ಮ ಐನ್ಗೌಡ. ಇಂದು ನಮ್ಮೊಂದಿಗೆ ಪ್ರಿಯ ವೀಕ್ಷಕರೇ, ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ, ನಾನು ನಿಮ್ಮ ಐನ್ಗೌಡ. ಇಂದು ನಮ್ಮೊಂದಿಗೆ ಪರಿಸರ ಪ್ರೇಮಿಗಳು, ಗ್ರೀನ್ HBH ಹಾಗೂ ಹಸಿರು ಹೊನಲು ಸದಸ್ಯರಾದಂತಹ HRMPP ಪದವಿ ಕಾಲೇಜಿನ ಸಹ ಪ್ರಾಧ್ಯಾಪಕರು ಆದಂತಹ ಸತೀಶ್ ಪಾಟೀಲ್ ರವರು ಪರಿಸರವನ್ನು ಕುರಿತು ಮತ್ತು ಒಂದು ಬಹುದೊಡ್ಡ ಇತಿಹಾಸವಿರುವಂತಹ ದೊಡ್ಡ ಹುಣಸೆ ಮರದ ಇತಿಹಾಸವನ್ನು ಕುರಿತು ನಮ್ಮೊಂದಿಗೆ ಮಾತನಾಡ್ತಾ ಇದ್ದಾರೆ. ಆಫ್ರಿಕಾ ಮೂಲದ ಒಂದು ದೊಡ್ಡ ಹುಣಸೆ ಮರ ಇವತ್ತು ನಮ್ಮ ಕರ್ನಾಟಕದ ಏಕೈಕ ಸ್ಥಳ ಸವಣೂರಿನಲ್ಲಿ ಮಾತ್ರ ನೋಡೋದಕ್ಕೆ ಸಾಧ್ಯ ಅಂತ ಮರದ ಇತಿಹಾಸವನ್ನು ಕುರಿತು ನಮ್ಮ ವಾಹಿನಿಯೊಂದಿಗೆ ಮಾತನಾಡ್ತಾ ಇದ್ದಾರೆ. SRMPP ಪದವಿ ಕಾಲೇಜಿನ ಸಹ ಪ್ರಾಧ್ಯಾಪಕರಾದಂತಹ ಸತೀಶ್ ಪಾಟೀಲ್ ಅವರು ಈ ಒಂದು ಮರದ ಇತಿಹಾಸ, ಬಹುದೊಡ್ಡ ಇತಿಹಾಸ, 2000 ವರ್ಷಗಳಿಂದ 6000 ವರ್ಷಗಳವರೆಗೂ ಕೂಡ ಇದು ಜೀವಿಸಬಲ್ಲದು ಭೂಮಿಯ ಮೇಲೆ ಎನ್ನುವಂತಹ ಒಂದು ಮಾಹಿತಿಯನ್ನು, ಅದ್ಭುತವಾದಂತಹ ಆಶ್ಚರ್ಯಕರವಾದಂತಹ ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ ಪರಿಸರ ಪ್ರೇಮಿಗಳು, HBH ಹಾಗೂ ಹಸಿರು ಹೊನಲಿನ ಸದಸ್ಯರಾದಂತಹ ಸತೀಶ್ ಪಾಟೀಲ್ ಅವರು. ಸರ್ ನಮಸ್ತೆ. ಸರ್ 5ನೇ ತಾರೀಕು ಪರಿಸರ ದಿನಾಚರಣೆ. ಈ ಪರಿಸರ ದಿನಾಚರಣೆ ಅಂಗವಾಗಿ SRMPP ಕಾಲೇಜಿನ ಆವರಣದಲ್ಲಿ ಒಂದು ಬಹಳಷ್ಟು ಅದ್ಭುತವಾದಂತಹ ಆಶ್ಚರ್ಯಕರವಾದಂತಹ ಇತಿಹಾಸ ಇರುವಂತಹ ಹುಣಸೆ ಮರವನ್ನು ಪರಿಚಯಿಸ್ತಾ ಇದ್ದೀರಿ. ಸಸಿ ನೆಡುವಂತಹ ಕಾರ್ಯಕ್ರಮ ಇದೆ. ಅದರ ಬಗ್ಗೆ ಸ್ವಲ್ಪ ನಮ್ಮ ವಾಹಿನಿಯೊಂದಿಗೆ ಮಾತನಾಡುವುದರ ಮೂಲಕ ಸಾರ್ವಜನಿಕರಿಗೆ ಮಾಹಿತಿ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಒಂದು ಕರ್ನಾಟಕದ ಅಥವಾ ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆಯ ಪರಿಸರ ಇದೆ ಅಲ್ವಾ, ಇದು ಆಫ್ರಿಕಾದ ಕಾಡುಗಳನ್ನು ಹೋಲುವಂತಹ ಪರಿಸರ. ಮತ್ತು ಆಫ್ರಿಕಾದ ಬಹುಭಾಗದಲ್ಲಿ ಬೆಳೆಯಬಹುದಾದಂತಹ ಮರಗಿಡಗಳು, ಸಸ್ಯಗಳು ಇಲ್ಲಿ ಕೂಡ ಬೆಳೆಯಬಲ್ಲವು. ಅದರ ಭಾಗವಾಗಿ ನಮಗೆ ಈಗ ಒಂದು ಸಸ್ಯವನ್ನು ಈ ಭಾಗದಲ್ಲಿ ಪರಿಚಯಿಸಬೇಕು ಅನ್ನುವ ಒಂದು ಪ್ರಯತ್ನ ಹಗರಿಬೊಮ್ಮಳಿಯ ಗ್ರೀನ್ HBH ತಂಡ ಪ್ರಯತ್ನ ಮಾಡ್ತು. ಆಫ್ರಿಕನ್ ಬಿಯೋಬಾಬ್ ಎಂದು ಕರೆಯಲ್ಪಡುವಂತಹ ಸಸಿಯೊಂದನ್ನು ಅವರು ಆಫ್ರಿಕಾದಿಂದ ತರಿಸಿದ್ದಾರೆ. ಅದನ್ನು ನಾವು ಕನ್ನಡದಲ್ಲಿ ದೊಡ್ಡ ಹುಣಸೆ ಮರ ಅಥವಾ ಆನೆ ಹುಣಸೆ ಮರ ಅಂತ ಕರಿತಾ ಇದ್ದೀವಿ. ಈ ಮರ ಇದೆ ಅಲ್ವಾ, ಈ ಮರವು ಹೆಚ್ಚು ಕಡಿಮೆ 2000 ವರ್ಷದಿಂದ 6000 ವರ್ಷದ ತನಕ ಜೀವಿಸಬಲ್ಲದು. ಕರ್ನಾಟಕದ ಹಾವೇರಿ ಜಿಲ್ಲೆಯ ಸವಣೂರಲ್ಲಿ ಈ ಥರದೊಂದು ಮರ ಇದೆ. ಅದು ಬಿಟ್ಟರೆ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ. ಗ್ರೀನ್ HBH ತಂಡ ಈ ಮರವನ್ನು ಹೇಗಾದರೂ ಮಾಡಿ ಒಣಹವೆ ಪ್ರದೇಶದಲ್ಲಿ ಆರಾಮಾಗಿ ಬೆಳೆಯಬಲ್ಲದಂಥ ಈ ಮರವನ್ನು ಹೇಗಾದರೂ ಮಾಡಿ ನಮ್ಮ ಭಾಗದಲ್ಲಿ ಒಂದು ಡೈವರ್ಸಿಟಿಯ ವೈವಿಧ್ಯತೆಯ ಕಾರಣದಿಂದಾಗಿ ಇದನ್ನು ಬೆಳೆಸಬೇಕು ಅನ್ನುವಂಥ ಒಂದು ಸ್ವ-ಇಚ್ಛೆ ಹೊಂದಿ 1200 ಬೀಜಗಳನ್ನು ಆಫ್ರಿಕಾದಿಂದ ಇಲ್ಲಿಗೆ ತರಿಸ್ಕೊಂಡ್ರು. ಅವುಗಳಲ್ಲಿ 70 ಬೀಜಗಳು ಮಾತ್ರ ಮೊಳಕೆ ಹೊಡೆದಿವೆ. ಆ 70 ಬೀಜಗಳು ಮೊಳಕೆ ಹೊಡೆದು ಸಸಿಯಾಗಿದ್ದಾವೆ. ಅದು
ಈಗ ಹಡಗಲಿಗೆ ಒಂದು ಹಡಗಲಿ ಪರಿಸರದಲ್ಲಿ, ಕೊಟ್ಟೂರು ಪರಿಸರದಲ್ಲಿ, ಈ ಭಾಗದ ಬೇರೆ ಬೇರೆ ಊರುಗಳಲ್ಲಿ ಅವುಗಳನ್ನು ಹೇಗಾದರೂ ಮಾಡಿ ಬೆಳೆಸಬೇಕು ಅನ್ನೋ ಕಾರಣಕ್ಕೆ ಒಂದು ಕೆಲವು ಸಸ್ಯಗಳನ್ನು ಕೊಟ್ಟೂರಿಗೆ ನಾವು ಗ್ರೀನ್ HPS ತಂಡ ಕೊಟ್ಟಿದೆ. ಅದನ್ನು ಹಸಿರುವನದ ತಂಡ ಅವುಗಳ ಜವಾಬ್ದಾರಿಯನ್ನು ತೆಗೆದುಕೊಂಡು ಅವುಗಳನ್ನು ಬೆಳೆಸುವ ಪ್ರಯತ್ನ ಮಾಡ್ತಾಯಿದೆ. ಹಾಗೆ ಒಂದು ಸಸ್ಯವನ್ನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು SRMPP ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಕೊಟ್ಟಿದ್ದಾರೆ. ನಿಮ್ಮ ಕಾಲೇಜಿನ ಆವರಣದಲ್ಲಿ ಇದನ್ನು ಬೆಳೆಸಲಿಕ್ಕೆ ಸಾಧ್ಯವ ಅನ್ನುವಂಥದ್ದು. ಅದರ ಭಾಗವಾಗಿ ಪರಿಸರ ದಿನಾಚರಣೆಯ ದಿನ ಮಾನ್ಯ ಶಾಸಕರು ಈ ಗಿಡವನ್ನು ನೆಡುವುದರ ಮೂಲಕ ಒಂದು ಹಡಗಲಿ ಪರಿಸರದಲ್ಲಿ ಒಂದು ವಿಶಿಷ್ಟವಾದಂತಹ ಒಂದು ಪ್ರಯತ್ನಕ್ಕೆ ಅವರು ಸಾಥ್ ನೀಡಲಿದ್ದಾರೆ. ಈ ಗಿಡ ಯಾಕೆ ತುಂಬ ಮುಖ್ಯ ಅಂತಂದರೆ, ಆಫ್ರಿಕಾ ಭಾಗದಲ್ಲಿ ಈ ಗಿಡವನ್ನು ದೇವತೆಗೆ ಸಮ ಎನ್ನುವ ರೀತಿಯಲ್ಲಿ ಬಳಸ್ತಾರೆ. ಏಕೆಂದರೆ ಈ ಗಿಡ 1,000ದಿಂದ 1,00,000 ಲೀಟರ್ನಷ್ಟು ನೀರನ್ನು ತನ್ನೊಳಗಡೆ ಇಟ್ಕೊಳ್ಬೋದು. ಎಷ್ಟೋ ನೀವು ಯೂಟ್ಯೂಬಲ್ಲಿ ಹೋಗಿ ಆಫ್ರಿಕನ್ ಬಿಯೋಬಾಬ್ ಅನ್ನುವಂಥದ್ದನ್ನು ಸುಮ್ಮನೆ ಸರ್ಚ್ ಕೊಟ್ಟರೆ ಗೊತ್ತಾಗ್ತದೆ. ಎಷ್ಟೋ ಆಫ್ರಿಕನ್ ಬುಡಕಟ್ಟು ಜನರು ಕುಡಿಯುವ ನೀರಿಗಾಗಿ ಈ ಮರವನ್ನೇ ಆಶ್ರಯಿಸಿದ್ದಾರೆ. ಈ ಮರಕ್ಕೆ ಕೊಠರೆಯನ್ನು ಕೊರೆದು, ರಂಧ್ರವನ್ನು ಕೊರೆದು ಅದರಿಂದ ನೀರನ್ನು ಎತ್ಕೊಂಡು ಅತ್ಯಂತ ಶುದ್ಧವಾದ ನೀರನ್ನು ಕುಡಿತಾ ಇದ್ದಾರೆ, ನೀರೆಲ್ಲೂ ಸಿಗದ ಸಂದರ್ಭದಲ್ಲಿ. ಹಾಗೆ ಆಫ್ರಿಕಾದ ಮಡಗಾಸ್ಕರ್ ಭಾಗದ ಎಷ್ಟೋ ಬುಡಕಟ್ಟುಗಳಿಗೆ ಈ ಮರ ಒಂದು ದೇವತೆಯ ರೀತಿಯಲ್ಲಿ ಕೆಲಸ ಮಾಡಿದೆ. ಅಂಥದ್ದೊಂದು ಮರವನ್ನು ಈ ಭಾಗದಲ್ಲಿ ನೆಡುವುದರ ಮೂಲಕ ಇಲ್ಲಿ ಕೂಡ ಪರಿಸರದ ವೈವಿಧ್ಯಮಯವಾದ ಪರಿಸರವನ್ನು ಕಾಪಾಡಿಕೊಳ್ಳಬೇಕು ಅನ್ನುವಂಥ ಒಂದು ಸ್ವ-ಇಚ್ಛೆಯಿಂದ, ಒಂದು ಆಸಕ್ತಿಯಿಂದ ಆ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಈ ಮರ ಈ ಭಾಗದ ಪರಿಸರಕ್ಕೆ ಒಂದು ವೈವಿಧ್ಯತೆಗೆ ಸಾಕ್ಷಿಯಾಗಿ ಮುಂದಿನ ದಿನಗಳಲ್ಲಿ ಇದು ಉಳ್ಕೊಳ್ಬೋದು. ಇತಿಹಾಸದಲ್ಲಿ ಈಗ ಆಲ್ರೆಡಿ ಹಾವೇರಿಯ ಸವಣೂರಿನಲ್ಲಿರುವಂತಹ ಮರಕ್ಕೆ ಹೆಚ್ಚು ಕಡಿಮೆ 1,500 ವರ್ಷದಷ್ಟು ಇತಿಹಾಸ ಇದೆ. ಗೋರಖ್ನಾಥ್, ನಾಥಪಂಥದ ಗೋರಖ್ನಾಥ್ ದೇಶ ಸಂಚಾರ ಮಾಡ್ತಾ ಬಂದಾಗ ಇಲ್ಲಿ ಈ ಮರವನ್ನು ನೆಟ್ಟ ಅಂತ ಆ ಭಾಗದ ಜನರು ಕಥೆಯನ್ನು ಹೇಳ್ತಾ ಹೋಗ್ತಾರೆ. ಇವತ್ತಿಗೂ ಅಲ್ಲಿ ಆ ಮರ ಇದೆ. ಆ ಮರಕ್ಕೆ ಇತಿಹಾಸವೇ 1,500 ವರ್ಷ. ಶ್ರೀಲಂಕಾದಲ್ಲಿ ಕೆಲವು ಮರಗಳಿವೆ. ಈಗ ಆಲ್ರೆಡಿ ಅವು 450 ವರ್ಷಕ್ಕಿಂತ ಹೆಚ್ಚು ಅಂತ ಶ್ರೀಲಂಕಾದಲ್ಲಿ ಕೂಡ ಉಲ್ಲೇಖ ಬಂದಿದೆ. ಭಾರತದ ಕೆಲವು ಭಾಗದಲ್ಲಿ ಅಲ್ಲಲ್ಲಿ ಈ ಮರಗಳು ಕಾಣ್ತವೆ. ಕರ್ನಾಟಕದಲ್ಲಿ ಇದು ಒಂದೇ. ಈಗ ಅದರ ಭಾಗವಾಗಿ ಈ ವಿಜಯನಗರ ಭಾಗದ ಪರಿಸರದಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಗ್ರೀನ್ HPS ತಂಡದ ಒಂದು ಮಹತ್ವಾಕಾಂಕ್ಷೆಯಿಂದ ಹಲವಾರು ಮುಂದಿನ ದಿನಗಳಲ್ಲಿ ನಮಗೆ ಈಗ ಗಿಡಗಳನ್ನು ನೆಡುವುದರ ಮೂಲಕ, ಕಾಪಾಡುವ ಮೂಲಕ ಒಂದು ಉತ್ತಮ ಪ್ರಯತ್ನವನ್ನು ಮಾಡುವ ಪ್ರಯತ್ನ ಮಾಡ್ತೀವಿ. ಸರಿ, 80 ಬೀಜಗಳನ್ನು ನಾಟಿ ಮಾಡಲಾಗಿತ್ತು. ಅದರಲ್ಲಿ ಸಸಿಗಳು ಎಷ್ಟು ಬಂದವು ಸರ್? 1,200 ಬೀಜಗಳನ್ನು 1,200 ಬೀಜಗಳನ್ನು 70 ಮಾತ್ರ ಮೊಳಕೆ ಹೊಡೆದಿರೋದು. 70 ಮೊಳಕೆ ಹೊಡೆದಿದೆ. ಅವನೇ ಉಳಿದ ಎಲ್ಲ ಬೀಜಗಳು ಮೊಳಕೆನ ಹೊಡೆದಂಗೆ ಇದಾಗೋಗಿದ್ದಾವೆ. ಅವನು ಎಲ್ಲಿ ನಾಟಿ ಮಾಡಿದ್ರಿ ಸರ್? ಗ್ರೀನ್ HPS ತಂಡ ಅರಣ್ಯ ಇಲಾಖೆಯ ಸಹಾಯದೊಂದಿಗೆ ಆ ಪ್ರಯತ್ನ ಮಾಡ್ತಾ ಇದೆ. ಅವುಗಳನ್ನು ಇದು ಮಾಡಿ ಮಾಲ್ವಿ ನರ್ಸರಿಯಲ್ಲೋ ಅಥವಾ ಬೇರೆಯಲ್ಲೋ ಅವುಗಳನ್ನು ಉಳಿಸುವ ಪ್ರಯತ್ನ ಮಾಡ್ತಾ ಇದೆ. ಆ ಮೂಲಕ ಎಲ್ಲರ ಸಹಯೋಗದೊಂದಿಗೆ, ಅರಣ್ಯ ಇಲಾಖೆ ಸಹಯೋಗದೊಂದಿಗೆ ಇರ್ಬೋದು, ಅಥವಾ ಒಂದಷ್ಟು ಪರಿಸರ ಪ್ರೇಮಿಗಳ ಆಸಕ್ತಿಗೆ ಅವರೆಲ್ಲರೊಂದಿಗೂ ಕೂಡಿ ಈ ಪ್ರಯತ್ನ ಮಾಡಬೇಕು ಅನ್ನುವಂಥ ಒಂದು ಆಸೆ ಇದೆ. ಹಾಗೆ ಈ ಭಾಗದಲ್ಲಿ ನಾಗಪುಷ್ಪಗಳನ್ನು, ಗಿಡಗಳನ್ನು ತಂದು ಹಗಲಿಗಂಬಳಿ ಪರಿಸರದಲ್ಲಿ ನೆಡಲಾಯಿತು. ವೈವಿಧ್ಯಮಯವಾದ ವಿಶಿಷ್ಟವಾದ ಗಿಡಗಳನ್ನು ತಂದು ಈ ಭಾಗದ ಪರಿಸರದಲ್ಲಿ ಒಂದು ಭಿನ್ನವಾದಂತಹ ಒಂದು ಇದನ್ನು ರೂಪಿಸಬೇಕು ಅನ್ನುವ ಕಾರಣಕ್ಕಾಗಿ ಆ ಪ್ರಯತ್ನ ನಡೀತಾ ಇದೆ ಸರ್. ಹೀಗೆ ಪರಿಸರದ ಬಗ್ಗೆ ಹಲವು ಚಿಂತನೆಗಳೊಂದಿಗೆ ಕಾರ್ಯನಿರ್ವಹಿಸ್ತಾ ಇರುವಂತಹ ಗ್ರೀನ್ HPS ಹಾಗೂ ಹಸಿರು ಹೊನಲು ತಂಡದ ಎಲ್ಲ ಸದಸ್ಯರಿಗೂ ಕೂಡ ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದೆ. ಪರಿಸರ ಪ್ರೇಮದ ಬಗ್ಗೆ ಇವರಿಗಿರುವಂತಹ ಪರಿಸರ ಕಾಳಜಿ ಬಗ್ಗೆ ನಿಜಕ್ಕೂ ಕೂಡ ಧನ್ಯವಾದಗಳು. ಸಹ ಪ್ರಾಧ್ಯಾಪಕರಾದ SRMPP ಕಾಲೇಜಿನ ಪದವಿ ಕಾಲೇಜಿನ ಸಹ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಸತೀಶ್ ಪಾಟೀಲ್ ಅವರು ತಮ್ಮ ಒಂದು ಯೋಜನೆಗಳ ಬಗ್ಗೆ ಚಿಂತನೆಗಳ ಬಗ್ಗೆ ನಮ್ಮ ವಾಹಿನಿಯೊಂದಿಗೆ ಮಾತನಾಡುವುದರ ಮೂಲಕ ಪರಿಸರವನ್ನು ಕುರಿತು, ಪರಿಸರದ ವಿಸ್ಮಯಗಳನ್ನು ಕುರಿತು, ಪರಿಸರದ ಒಂದು ವಿನೂತನವಾದಂತಹ ವಿಸ್ಮಯವನ್ನು ಕುರಿತು ಕೂಡ ನಮ್ಮೊಂದಿಗೆ ಮಾತನಾಡಿದರು. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ.